ಬಂಧುಗಳೇ, ಏನು ಈ ಹಿಂದೆ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರಾದ MV ಶಿವಕುಮಾರ್ ವಿರುದ್ಧ ನಾವು ಹೋರಾಟ ಮಾಡಿದ್ದು, ಅಂಬೇಡ್ಕರ್ ಸೇನೆಯಿಂದ ಹಾಗೂ ಸಮತಾ ಸೈನಿಕದಳಿಂದ ನಮ್ಮ ಹೋರಾಟಕ್ಕೆ ಮಣಿದು ಮಾನ್ಯ ಸರ್ಕಾರ ಮತ್ತು ಕಾರ್ಯದರ್ಶಿಯವರು ಈಗಾಗಲೇ ಬೇರೊಂದು ಕಡೆಗೆ MV ಶಿವಕುಮಾರ್ನ ವರ್ಗಾವಣೆ ಮಾಡಿದ್ದಾರೆ. ನಾವು ಕೊಟ್ಟಿರುವಂಥ ದೂರನ್ನ ದಯಮಾಡಿ ಆಯುಕ್ತರು ಈ ಕೂಡಲೇ ಗಮನ ಹರಿಸಿ ವಿಶೇಷವಾದ ತನಿಖೆ ಮಾಡಿ ಲೆಕ್ಕ ಪರಿಶೋಧನೆ ಮಾಡಬೇಕು. ಹಾಗೂ ಈತ ಮಾಡಿರುವಂಥ ಅವಧಿನಲ್ಲಿ ಏನೇನು ಕಾಮಗಾರಿಗಳಾಗಿರ್ಬೋದು, ಹಾಸ್ಟೆಲ್ ಹಗರಣಗಳಾಗಿರ್ಬೋದು, ಪ್ರತಿಯೊಂದು ಕಾಮಗಾರಿಕೆಗಳು ಮತ್ತು ಏನು ಕಾರು ಚಾಲನೆ ಮಾಡಿರುವಂಥದ್ದಲ್ಲಿ ಅನಧಿಕೃತವಾಗಿ ಟೆಂಡರ್ ಖರೀದನೆ ಕಾರನ್ನ ಬಳಸುವಂಥದ್ದಾಗಿರ್ಬೋದು, ಇನ್ನೂ ಹಲವಾರು ಇದ್ರನ್ನ ದೂರು ಸಂಬಂಧಪಟ್ಟಿದ್ದು ಈಗ ಮಾನ್ಯ ಆಯುಕ್ತರಿಗೂ ನಾವು ಸಂಬಂಧಪಟ್ಟವ್ರನ್ನ ತಲುಪಿಸಿದ್ದೀವಿ. ದಯಮಾಡಿ ತಾವು ಬೆಂಗಳೂರಲ್ಲಿ ತಮ್ಮ ಇಲಾಖೆಗೆ ಆಯುಕ್ತರು ಕಚೇರಿಗೆ ಹಾಕೊಂಡಿದ್ದೀರಾ, ಇಲ್ಲಿ ಭ್ರಷ್ಟಾಚಾರ ಮಾಡ್ದಂಗೆ ತಮ್ಮ ಕಚೇರಿಯಲ್ಲೂ ಭ್ರಷ್ಟಾಚಾರ ಮಾಡ್ತಾರೆ ಅನ್ನೋದು ನಮಗೆಲ್ಲ ಈಗಾಗಲೇ ಹೋರಾಟಗಾರರಿಗೆ ಗೊತ್ತಿರುವಂಥದ್ದು. ದಯಮಾಡಿ ಈತನ ವಿರುದ್ಧ ತನಿಖೆಯಾಗಿ ಇನ್ನೂ ಉನ್ನತ ಮಟ್ಟದಲ್ಲಿ ವಿಶೇಷ ಲೆಕ್ಕ ಪರಿಶೋಧನೆ ನಡಿಬೇಕು ಅಂತ ನಾವು ಈ ಮೂಲಕ ನಮ್ಮ ಸಮತಾ ಸೈನಿಕ ದಳದಿಂದ ಹಾಗೂ ಅಂಬೇಡ್ಕರ್ ಸೇನೆಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೂ ಈ ಜಿಲ್ಲೆಗೆ ತಾವು ವರ್ಗಾವಣೆ ಮಾಡಿದ್ದೀರಾ, ನಮಗೆ ತುಂಬ ಖುಷಿಯಾದ ನಮ್ಮ ಹೋರಾಟಕ್ಕೆ ಎಲ್ಲರಿಗೂ ನಮಗೆ ಜಯ ಸಿಕ್ಕಿದೆ ಅಂತ ನಾವಂತೂ ಭಾವಿಸ್ತೀವಿ. ಮಾನ್ಯ ಉಪಮುಖ್ಯಮಂತ್ರಿಗಳ ಬಳಿ ನಮ್ಮ ವಿಚಾರ ಏನಂತ ಹೇಳಿದ್ರೆ, ಸಮಾಜ ಕಲ್ಯಾಣ ಇಲಾಖೆಯ JD ಶಿವಕುಮಾರ್ ಅವ್ರನ್ನ ಇವತ್ತು ಸರ್ಕಾರದ ಅಧೀನ ಕಾರ್ಯದರ್ಶಿಯವರು ಹೆಡ್ ಆಫೀಸ್ಗೆ ವರ್ಗಾವಣೆ ಮಾಡಿದ್ದಾರೆ. ವಿಚಾರ ಏನಂತಂದರೆ, ಸಾರ್ವಜನಿಕ ಮತ್ತು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಇವತ್ತು ವರ್ಗಾವಣೆ ಮಾಡಿದ್ದಾರೆ. ಈ ಹಿಂದೆ ನಾವು ಈ JD ಶಿವಕುಮಾರ್ ಅವರ ವಿರುದ್ಧ ಹೋರಾಟನೂ ಕೂಡ ಮಾಡಿದ್ದು. ಅಂಬೇಡ್ಕರ್ ಜಯಂತಿ ಪರಿಪೂರ್ಣವಾಗಿ ಮಾಡಿರಲಿಲ್ಲ, ಮತ್ತು ಇವರ ಕಳಪೆ ಕಾಮಗಾರಿಗಳು ಮತ್ತು ಭ್ರಷ್ಟಾಚಾರ ಹಿನ್ನೆಲೆಯಲ್ಲಿ ನಾವು ಒಂದು ಸಮತಾ ಸೈನಿಕ ದಳ ಹಾಗೂ ಅಂಬೇಡ್ಕರ್ ಸೇನೆ ವತಿಯಿಂದ ಹೋರಾಟನೂ ಕೂಡ ನಾವು ಮಾಡಿ ಮೆಮೊರಾಂಡಮ್ ಕೂಡ ನಾವು ಜಿಲ್ಲಾ ಪಂಚಾಯತಿಯಿಂದ ನಾವು ಕಳಿಸಿದ್ದು. ಈ ವಿಚಾರವಾಗಿ ಈಗ ನಾವು ಕಳಿಸಿದಂಥ ಮನವಿ ಆಯುಕ್ತರ ಹತ್ರ ಇದೆ. ಆಯುಕ್ತರವರು ನಾವು ಕೇಳ್ಕೊಳ್ಳೋದಿಷ್ಟೇ, ಈಗ ವರ್ಗಾವಣೆ ಶಿವಕುಮಾರ್ ಅವ್ರದ್ದಾಗಿದೆ, ನೀವು ಮುಂದಿನ ದಿನದಲ್ಲಿ ಈಗ ಒಂದು ದಕ್ಷ ಪ್ರಾಮಾಣಿಕ ಅಧಿಕಾರಿಗಳನ್ನ ನೇಮಕ ಮಾಡಿ ಇವರು ಮಾಡಿರುವಂಥ ಒಂದು ಆರೋಪ, ನಾವೇನು ಹೋರಾಟ ಮಾಡಿರುವಂಥ ಆರೋಪಗಳು ನಾವು ದಾಖಲಾತಿ ಸಮೇತ ನಿಮಗೆ ಸಲ್ಲಿಸಿದ್ದೀವಿ. ನಾವು ಹೋರಾಟದಲ್ಲಿ ನಿಮಗೆ ಜಿಲ್ಲಾ ಪಂಚಾಯತಿಯಿಂದ ಕಳಿಸಿದ್ದೀವಿ. ದಯಮಾಡಿ ಒಂದು ಪಾರದರ್ಶಕತೆಯಿಂದ ತನಿಖೆ ನಡಿಬೇಕು. ಇವ್ರ ವಿರುದ್ಧ ನಾವು ಹಲವಾರು ಸಂಘಟನೆಗಳು ಕೂಡ ಈ ಹಿಂದೆ ದೂರುಗಳು ಕೊಟ್ಟಿದ್ದಾರೆ. ನೀವು ಆಯುಕ್ತರು ಸಾಹೇಬರು ಏನಿದ್ದಾರೆ, ದಯಮಾಡಿ ಇಷ್ಟು ದಿನ ಆದ್ರೂ ಇವ್ರದ್ದು ಕೊಟ್ಟಂಥ ನಾವು ದೂರುಗಳು ಪೆಂಡಿಂಗಾಗಿ ಬರ್ತಿದ್ದೋ, ಇವತ್ತು ವರ್ಗಾವಣೆ ಆಗಿದ್ದಾರೆ. ಇವ್ರದ್ದೇನಿದೆ ಪ್ರತಿಯೊಂದು ವಿಶೇಷ ಲೆಕ್ಕ ಪರಿಶೋಧನೆ ಮಾಡಬೇಕು, ಸ್ಪೆಷಲ್ ಆಡಿಟು, ಮತ್ತು ಇವ್ರು ಮಾಡಿರುವಂಥ ಪ್ರತಿಯೊಂದು ಕಾಮಗಾರಿಗಳದ್ದು ತನಿಖೆ ಆಗಬೇಕಂತೇಳಿ ನಾವು ದೂರನ್ನು ನೀಡಿದ್ದೀವಿ. ಒಂದು ವಿಶೇಷ ತನಿಖಾ ತಂಡವನ್ನು ರಚಿಸಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳನ್ನ ನೇಮಿಸಿ ಒಂದು ತನಿಖೆ ನಡೆಸಬೇಕು ಅಂತೇಳಿ ನಾವು ಇವತ್ತು ಆಯುಕ್ತರಿಗೆ ಮತ್ತು ಹೆಚ್ಚುವರಿ ಕಾರ್ಯದರ್ಶಿಗಳಿಗೆ ಮನವಿ ಮಾಡ್ತಾಯಿದ್ದೀವಿ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಇನ್ನೂ ದೊಡ್ಡ ಮಟ್ಟದ ನಾವು ಹೋರಾಟನ ನಾವು ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಇಂಥ ಅಧಿಕಾರಿಗಳ ವಿರುದ್ಧ ಕ್ರಮ ಆಗೋವರೆಗೂ ನಾವು ಬಿಡೋದಿಲ್ಲ ಅಂಥೇಳಿ ನಮ್ಮ ಜಿಲ್ಲಾ ಸಂಘಟನೆಗಳಿಂದ ನಾವು ಇವತ್ತು ಹೆಚ್ಚುವರಿ ಕಾರ್ಯದರ್ಶಿಗಳಿಗೆ ಮತ್ತು ಆಯುಕ್ತರಿಗೆ ಮನವಿ ಮಾಡ್ತಾಯಿದ್ದೀವಿ.